ಒಮ್ಮೆ ಭಾರತೀಯ ವಿದ್ಯಾರ್ಥಿಗಳಿಗೆ ಅತ್ಯಂತ ಆತ್ಮೀಯವಾಗಿ ಬಾಗಿಲು ತೆರೆಯುತ್ತಿದ್ದ ಕೆನಡಾ, ಈಗ ಆ ಬಾಗಿಲನ್ನು ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಗಿಯಾಗಿ ಮುಚ್ಚುತ್ತಿದೆ. ವರ್ಷಗಳಿಂದ ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ನೀಡುತ್ತಿದ್ದ ದೇಶವೇ ಈಗ ಅವರನ್ನು ತಿರಸ್ಕರಿಸುತ್ತಿದೆ. ಹೊಸ ಸರ್ಕಾರ ಮಾಹಿತಿಯ ಪ್ರಕಾರ, ಈ ವರ್ಷದ ಆಗಸ್ಟ್ ತಿಂಗಳಲ್ಲಿ ಭಾರತೀಯ ವಿದ್ಯಾರ್ಥಿಗಳ 74% ಸ್ಟಡಿ ಪರ್ಮಿಟ್ ಅರ್ಜಿಗಳು ತಿರಸ್ಕೃತವಾಗಿವೆ. ಅಂದರೆ ಕಳೆದ ವರ್ಷದ 32% ಪ್ರಮಾಣಕ್ಕಿಂತ ಎರಡರಷ್ಟು ಹೆಚ್ಚು. ಈಗ 4ರಲ್ಲಿ 3 ಭಾರತೀಯ ವಿದ್ಯಾರ್ಥಿಗಳಿಗೆ ವೀಸಾ ಸಿಗುತ್ತಿಲ್ಲ. ಇನ್ನೂ ಆಶ್ಚರ್ಯಕರ ವಿಷಯವೇನೆಂದರೆ, ಅರ್ಜಿಗಳ ಸಂಖ್ಯೆಯಲ್ಲೂ ಭಾರೀ ಪ್ರಮಾಣದಲ್ಲಿ ಇಳಿದಿದೆ. ಕಳೆದ ವರ್ಷ 20,000ಕ್ಕೂ ಹೆಚ್ಚು ಭಾರತೀಯರು ಅರ್ಜಿ ಸಲ್ಲಿಸಿದ್ದರು. ಆದರೆ ಈ ವರ್ಷ ಅದು ಕೇವಲ 4,500ಕ್ಕೆ ಇಳಿದಿದೆ. ಅದರಲ್ಲಿ ಕೇವಲ 1,200 ಮಂದಿ ಮಾತ್ರ ಅನುಮೋದನೆ ಪಡೆದಿದ್ದಾರೆ. ಕೆನಡಾ ಸರ್ಕಾರವು ಈ ಬದಲಾವಣೆ ವ್ಯವಸ್ಥೆಯ ಪ್ರಾಮಾಣಿಕತೆ ಕಾಪಾಡುವುದರ ಬಗ್ಗೆ ಎಂದು ಹೇಳುತ್ತಿದೆ. ಆದರೆ ಅಸಲಿ ಕಾರಣ ಇನ್ನೂ ಆಳದಲ್ಲಿದೆ ಎಂಬ ಅಭಿಪ್ರಾಯ ಉಂಟಾಗಿದೆ. ಅಧಿಕಾರಿಗಳು ವಿದ್ಯಾರ್ಥಿ ವೀಸಾ ಅರ್ಜಿಗಳಲ್ಲಿನ ಮೋಸ ಮತ್ತು ನಕಲಿ ದಾಖಲೆಗಳ ಕಾರಣ ಎಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. 2023ಯಲ್ಲಿ ನಡೆದ ಪ್ರಸಿದ್ಧ ಘಟನೆ ನೆನಪಿರಲಿ. 1,500ಕ್ಕೂ ಹೆಚ್ಚು ನಕಲಿ ಕಾಲೇಜು ಆಕ್ಸೆಪ್ಟೆನ್ಸ್ ಲೆಟರ್ಸು, ಹೆಚ್ಚಿನವು ಭಾರತೀಯ ಏಜೆಂಟ್ಗಳ ಮೂಲಕ ತಯಾರಾಗಿದ್ದವು ಎಂಬುದು ಪತ್ತೆಯಾಗಿದೆ. ಆ ಘಟನೆ ಸಿಸ್ಟಮ್ನ ಅಡಿಪಾಯವೇ ಕಡಿದು ಹಾಕಿತು. ಆದರೆ ಈಗ ಎಐ ಆಧಾರಿತ ಪರಿಶೀಲನಾ ವ್ಯವಸ್ಥೆಯು 14,000ಕ್ಕೂ ಹೆಚ್ಚು ಅನುಮಾನಾಸ್ಪದ ದಾಖಲೆಗಳನ್ನು ಗುರುತಿಸಿದೆ. ಇದರಿಂದ ಸರ್ಕಾರವು ಪರಿಶೀಲನೆಯನ್ನು ಇನ್ನಷ್ಟು ಕಠಿಣಗೊಳಿಸಿದೆ. ಇದೇ ವೇಳೆಯಲ್ಲಿ 2023ರ ಹರ್ದೀಪ್ ಸಿಂಗ್ ನಿಜ್ಜರ್ ಪ್ರಕರಣದ ಬಳಿಕ ಭಾರತ-ಕೆನಡಾ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸು ಅಷ್ಟೊಂದು ಸ್ಟೇಬಲ್ ಆಗಿಲ್ಲ. ಕೆನಡಾ ಈ ಕ್ರಮವನ್ನು ಸಂಪೂರ್ಣವಾಗಿ ನೀತಿಯ ವಿಷಯ ಎಂದು ವ್ಯಕ್ತಪಡಿಸುತ್ತಿದ್ದರೂ, ಸಮಯ ಮತ್ತು ಸನ್ನಿವೇಶವನ್ನು ಗಮನಿಸಿದರೆ ಹಲವರಲ್ಲಿ ಅನುಮಾನ ಮೂಡಿದೆ. ಆದರೆ ಸಾವಿರಾರು ಭಾರತೀಯ ಕುಟುಂಬಗಳಿಗೆ ಇದು ಕೇವಲ ರಾಜಕೀಯ ವಿಚಾರವಲ್ಲ, ಇದು ಕನಸಿನ ವಿಚಾರ. ವರ್ಷಗಳ ಶ್ರಮ, ಪರೀಕ್ಷಾ ತಯಾರಿ, ಹಣಕಾಸಿನ ವ್ಯವಸ್ಥೆ, ದಾಖಲೆ ಸಂಗ್ರಹಣ ಎಲ್ಲವೂ ಸಂಪೂರ್ಣವಾದ ಬಳಿಕ ಒಂದು ಲೈನ್ ತಿರಸ್ಕಾರ ಇಮೇಲ್ ಬಂದಿದೆ. ಇದರಿಂದ ವಿದ್ಯಾರ್ಥಿಗಳು ಮಾನಸಿಕವಾಗಿಯೂ ಆರ್ಥಿಕವಾಗಿಯೂ ನಲುಗುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಅನೇಕ ಭಾರತೀಯ ವಿದ್ಯಾರ್ಥಿಗಳು ತಮ್ಮ ಕನಸನ್ನು ಆಸ್ಟ್ರೇಲಿಯಾ, ಬ್ರಿಟನ್ ಮತ್ತು ಕೆಲವರು ಜರ್ಮನಿ ಕಡೆಗೆ ತಿರುಗಿಸುತ್ತಿದ್ದಾರೆ. ಅಲ್ಲಿ ವೀಸಾ ಅಪ್ರೂವಲ್ಸ್ 20 ಮತ್ತು 15% ಹೆಚ್ಚಾಗಿವೆ. ಒಮ್ಮೆ ಭಾರತೀಯ ವಿದ್ಯಾರ್ಥಿಗಳ ಕನಸಿನ ನಾಡಾಗಿದ್ದ ಕೆನಡಾ ಈಗ ಆಕರ್ಷಣೆಯ ಬದಲು ಅನುಮಾನ ಮತ್ತು ನಿರಾಶೆ ಕೇಂದ್ರವಾಗಿ ಪರಿಣಮಿಸಿದೆ. ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.